ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಶುಕ್ರನ ಅನುಗ್ರಹ ಹೊಂದಿದ್ದರೆ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀರೋ ಸಂಕಲ್ಪ ಮಾತ್ರದಲ್ಲೇ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಆದರೆ ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಏನಂದರೆ, ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಇದೆಯಲ್ಲ, ನಾನು ಮಾಡ್ತೀನಿ ಅಂತೇಳಿ ಹಠದಿಂದ ಮುಂದೆ ಹೋಗ್ತೀರಿ, ಆದರೆ ಹೋಗುವ 10 ಹೆಜ್ಜೆ ಮುಂದೆ ಹಾಕಿದ ಮೇಲೆ ಸೈಲೆಂಟ್ ಆಗಿಬಿಡ್ತೀರಿ. ಯಾವುದೇ ಒಂದು ವಿಚಾರವನ್ನು ಮನಸ್ಸಿಗೆ ತಂದುಕೊಂಡ್ರೆ ಅದನ್ನು ಪರಿಪೂರ್ತಿ ಮಾಡೋದಿಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಗುಣ ಹೇಗಾಗ್ತಿದೆ ಅಂದರೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನೀವು ಎಷ್ಟು ವೇಗವಾಗಿ ನಡೀತೀರೋ ಅಷ್ಟು ವೇಗವಾಗಿ ಹಿಂದಕ್ಕೆ ಬಂದುಬಿಡ್ತೀರಿ. ನೀವು ಪ್ರಾರಂಭದಲ್ಲಾಡುವಂತಹ ಮಾತು ಬದಲಾವಣೆ ತಂದುಕೊಂಡ್ಬಿಡ್ತೀರಿ. ಇಂತಹ ಪರಿಸ್ಥಿತಿ ಇದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಶ್ವೇತವರ್ಣದ ಗಂಧ ಆಗಿರಲಿ, ಭಸ್ಮ ಆಗಿರಲಿ, ಶ್ವೇತವರ್ಣದ್ದಾಗಿರಬೇಕು. ಬಿಳಿಯ ಬಣ್ಣದ ಗಂಧ, ಬಿಳಿಯ ಬಣ್ಣದ ಭಸ್ಮ. ಭಸ್ಮ ಏನೋ ಬಿಳಿದೇ ಇರುತ್ತೆ, ಆದರೆ ಗಂಧಕ್ಕೆ ಕೆಲವರು ಏನು ಮಾಡ್ತಾರೆ, ಅರಿಶಿನ ಮಿಶ್ರಣ ಮಾಡ್ತಾರೆ. ಅರಿಶಿನವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಗಂಧ ಅದು ಬೇರೆ ಕೆಲಸ, ಶ್ವೇತವರ್ಣದ ಗಂಧ ಅದು ಬೇರೆ ಕೆಲಸ. ಶ್ವೇತವರ್ಣದ ಗಂಧವೇ ಕೆಲಸ ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಅದಕ್ಕಾಗಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಿಳಿಯ ಬಣ್ಣದ ಗಂಧ, ಅಂದರೆ ಗಂಧದ ಕಲ್ಚಕ್ಕೆಯಿಂದ ಗಂಧ ತೆಗೆದ್ರೆ ಅದಕ್ಕೆ ಏನೂ ಹಾಕದಿರ ಇದ್ದರೆ ಅದು ಒರಿಜಿನಲ್ ಗಂಧನೇ. ಆ ಗಂಧವನ್ನು ದೇವರ ಪಾದಕ್ಕಚ್ಚಿ ನೀವು ಒಂದು ಸ್ವಲ್ಪ ಹಣೆಗೆ ಹಚ್ಕೊಂಡ್ರೆ ಯಾವುದೇ ವ್ಯಕ್ತಿಗಳು ನಿಮ್ಮನ್ನು ನೋಡಿದ ಮರುಕ್ಷಣ ಅಲ್ಲಿ ಬರುವಂತಹ ಯಾವುದೇ ನೆಗೆಟಿವಿಟಿ ಅಂತ ಏನಿರುತ್ತಲ್ಲ, ಕೆಟ್ಟದ್ದು ಅಂತಿದೆಯಲ್ಲ, ಅಥವಾ ಕೆಡಕು ಅಂತಿದೆಯಲ್ಲ, ಅಥವಾ ಅವ್ರು ನಿಮ್ಮ ಮೇಲೆ ಏನೋ ಮಾತಾಡುವಾಗ ಗತ್ತಲ್ಲಿ ಮಾತಾಡುವಂಥದ್ದು ಇದೆಯಲ್ಲ, ಇದೆಲ್ಲವೂ ದೂರ ಆಗುತ್ತೆ. ಅಂತಹ ಅದ್ಭುತವಾದಂತಹ ಒಂದು ಪರಿಹಾರ ಆ ಶ್ರೀಗಂಧ ಅಥವಾ ಭಸ್ಮ, ಇದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಂದು ಎಂಬತಕ್ಕಂಥದ್ದಾಗಲಿ, ಅಥವಾ ನಿಮಗೆ ತಿಳಿದಿರೋಷ್ಟೇ ಕರೆಕ್ಟು ಅಂತ ಹೇಳಲಿ, ಅಥವಾ ನಾನು ಹೋಗುವ ದಾರಿ, ನಾನು ಹಾಕುವ ಹೆಜ್ಜೆ ಇದು ಸರಿ ಇದೆ ಅಂತ ನಿಮಗೆ ನೀವು ಸಂಪೂರ್ಣವಾಗಿ ತೀರ್ಮಾನ ತಂದುಕೊಳ್ಳೋದು ಅಷ್ಟು ಸಮಂಜಸಕರವಾದ್ದಲ್ಲ. ಸಮಸ್ಯೆ ಎಷ್ಟೇ ಬೆಟ್ಟದಷ್ಟು ಬಂದರೂ ಅದನ್ನು ಕರಗಿಸುವಂಥ ಒಂದು ಗುಣವನ್ನು ನಿಮಗೆ ಭಗವಂತ ಕೊಟ್ಟಿದ್ದಾನೆ. ನೀವು ನಡ್ಕೊಳ್ಳುವಂಥ ರೀತಿ, ನಿಮ್ಮ ನಡವಳಿಕೆ, ಅದರಲ್ಲೇ ನಿಮಗೆ ಅರ್ಧ ಲಾಭ ಇದೆ. ಇದರ ಮಧ್ಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ತುಂಬೆ ಹೂವು ಕಂಡು ಬಂದರೆ ಆ ತುಂಬೆ ಹೂವನ್ನು ತಾವೇ ತಮ್ಮ ಕರಹಸ್ತದಲ್ಲಿ ತುಂಬೆ ಹೂವನ್ನು ತಂದು ಶಿವನಿಗೆ ಒಂದಷ್ಟು ಶಿವನ ಫೋಟೋ ಇರಲಿ, ವಿಗ್ರಹ ಇರಲಿ, ಅಥವಾ ಎಲ್ಲಾದರೂ ಒಂದು ಕಡೆ ಶಿವ ಸಾನ್ನಿಧ್ಯವಿರಲಿ, ಅಲ್ಲಿ ಆ ತುಂಬೆ ಹೂವನ್ನು ನಿಮ್ಮ ಕೈಯಿಂದ ಕೊಟ್ಟರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬರುವಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮೊಂದಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವರು, ನಿಷ್ಠೂರವನ್ನು ಮಾಡ್ತಕ್ಕಂಥವ್ರು ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ತೀರಿ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ನೀವೇನು ಅಂದುಕೊಂಡ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವೂ ಇದೆ. ಹಾಗೆ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಮಸ್ಯೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ತಾ ಇದೆ. ಹಾಗಾಗಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಆದರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲದಲ್ಲಿ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ, ತುಂಬ ಸಣ್ಣ ಸಣ್ಣ ವಿಚಾರ ಬೇಕು ಬೇಡ ಯಾವುದೂ ಸರಿಯಾಗಿ ಆಲೋಚನೆ ಮಾಡೋದಿಲ್ಲ, ಆದರೆ ಸಮಸ್ಯೆ ತಂದುಕೊಳ್ಳುವಂಥದ್ರಲ್ಲಿ ನೀವು ನಿಪುಣರಾಗಿಬಿಡ್ತೀರಿ. ಅದಕ್ಕೋಸ್ಕರನೇ ಮೊದಲು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ನೀವು ಮಾಡುವಂತಹ ಕಾಯಕದಲ್ಲಿ ಒಂದು ಬದಲಾವಣೆ ಬೇಕು. ನಿಮ್ಮ ಕಾಯಕಕ್ಕೆ ಒಂದು ಬದಲಾವಣೆ ಬೇಕು. ನಿಮ್ಮ ವೃತ್ತಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ನಿಮ್ಮ ಜಾತಕಕ್ಕೆ ಶುಕ್ರ ಮತ್ತು ನಿಮಗೆ ಒಂದು ವರ್ಚಸ್ಸು, ತೇಜಸ್ಸು ಬರಬೇಕಾದ್ರೆ, ನೀವೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕಾದ್ರೆ, ನೀವು ಎಲ್ಲೇ ಆಚೆಗೆ ಹೊರಟು ಸಹಿತ ನಿಮ್ಮನ್ನು 4 ಜನ ನೋಡಬೇಕಾದ್ರೆ, ಅಥವಾ ನಿಮ್ಮ ಕೈಲೇ ಕೆಲಸ ನಡೆಸ್ಕೊಳ್ಬೇಕು, ನಿಮ್ಮಿಂದಲೇ ಸಾಧ್ಯ ಅನ್ನೋ ಒಂದು ಧ್ವನಿ ಎದ್ದೇಳಬೇಕಾದ್ರೆ, ಒಂದಷ್ಟು ಸುಗಂಧ ದ್ರವ್ಯವನ್ನು, ಚೆನ್ನಾಗಿರ್ತಕ್ಕಂತಹ ಸುಗಂಧ ದ್ರವ್ಯವನ್ನು, ಆ ಸುಗಂಧ ದ್ರವ್ಯವನ್ನು ನಿಮ್ಮ ವಸ್ತ್ರಕ್ಕೋ ಅಥವಾ ನಿಮಗೂ ಒಂದಷ್ಟು ಅದು ನಿಮ್ಮ ಮೈ ಮೇಲೆ ಇರಬೇಕು. ಶುಕ್ರ ಮತ್ತು ಬುಧ ಇರತಕ್ಕಂತಹ ಆಸ್ಥಾನಕ್ಕೆ, ಬುಧ ಅಂದರೆ ಬುದ್ಧಿ ಚೈತನ್ಯವನ್ನು ಕೊಡ್ತಕ್ಕಂಥವನು, ಶುಕ್ರ ಅಂದರೆ ನಿಮ್ಮ ವರ್ಚಸ್ಸನ್ನು, ತೇಜಸ್ಸನ್ನು ವೃದ್ಧಿಸ್ತಕ್ಕಂಥವನು. ಇದಕ್ಕೆ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಮಾಡುವಾಗ, ಕೆಲವು ಟ್ರಾನ್ಸಾಕ್ಷನ್ಸ್ ಮಾಡುವಾಗ, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಆತ್ಮೀಯರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ಕೆಲವು ಮಾರ್ಗದರ್ಶಕರು ಹೇಳುವಂಥ ಮಾತನ್ನು ಸಹಿತ ಆಲಿಸ್ದಿರ ನಿಮ್ಮದೇ ಆದ ದಾರಿಯಲ್ಲಿ ನೀವು ನಡೆಯೋದ್ರಿಂದ ಇಲ್ಲಿ ವ್ಯತ್ಯಾಸ ಕಾಣ್ತೀರಿ. ನಿಮ್ಮ ಬಾಲ್ಯ ಸ್ನೇಹಿತರು ಅಥವಾ ನಿಮ್ಮ ಹಿಂದಿನ ಸ್ನೇಹವನ್ನು ಬಯಸಿರ್ತಕ್ಕಂಥವರು, ಸ್ನೇಹವನ್ನು ಒಂದಷ್ಟು ದಿನ ಇಟ್ಕೊಂಡು ತದನಂತರ ಅದಕ್ಕೊಂದು ಬ್ರೇಕ್ ಹಾಕಿರ್ತಕ್ಕಂಥವ್ರು, ಅಂಥವರು ಪುನಃ ಮರುಕಳಿಸಿ ಆ ಸ್ನೇಹವನ್ನು ಮುಂದುವರಿಸ್ತಕ್ಕಂಥದ್ದು, ಅದರಿಂದ ನೀವು ಲಾಭವನ್ನು ಗಳಿಸುವಂಥದ್ದು.
ಹಾಗೆ ಒಂದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅತೀತವಾದಂತಹ ಒಂದು ಜ್ಞಾನದಿಂದ ಒಂದು ಲಾಭವನ್ನು ಗಳಿಸ್ತಕ್ಕಂಥವ್ರು ಬಹಳ ಸೂಕ್ಷ್ಮವಾಗಿದೆ. ಯಾತಕ್ಕೋಸ್ಕರ ಸೂಕ್ಷ್ಮತೆ? ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥವ್ರು, ಜೊತೆಯಲ್ಲೇ ಇದ್ದು ನಿಮಗೆ ಬೇಕಾದಷ್ಟು ಅನುಕೂಲ ಮಾಡ್ತೀವಿ ಅಂತ ಹೇಳುವಂಥವ್ರು, ಅಥವಾ ಜೊತೆಯಲ್ಲೇ ಇದ್ದು ನಿಮ್ಮ ಶ್ರೇಯಸ್ಸಿಗಾಗಿ ನಾವು ಶ್ರಮಿಸ್ತಿದ್ದೀವಿ ಅನ್ನೋರು, ಆದರೆ ನಡೆಸುವಂಥದ್ದು ಮಾತಾಡುವಂಥದ್ದು ಮಾತ್ರ, ಅದು ನಡೆಸುವ ಕೆಲಸ ಬೇರೆ. ಹಾಗಾಗಿ ಯಾರನ್ನೂ ಹೆಚ್ಚು ನಂಬೋದು ಬೇಡ, ಯಾರನ್ನೂ ನಂಬಬೇಡಿ. ನಿಮ್ಮ ಬಲಹಸ್ತವನ್ನು ಎಡಹಸ್ತವನ್ನು, ಬಲಹಸ್ತದಲ್ಲಿ ಮಾಡುವ ಕೆಲಸ ಎಡಹಸ್ತಕ್ಕೆ ಗೊತ್ತಾಗಬಾರ್ದು. ಎಷ್ಟು ಗೌಪ್ಯತೆ ಕಾಪಾಡ್ತೀರಿ, ಎಷ್ಟು ಗೌಪ್ಯವಾಗಿ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತೀರಿ, ಅಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಮಾಡುವ ಕೆಲಸವನ್ನು ನಾನು ಇಂಥದ್ದೊಂದು ಕೆಲಸ ಮಾಡ್ತೀನಿ ಅಂತ ನೀವು ಸಭೆ ಸಮಾರಂಭದಲ್ಲಿ ಹೇಳಿದ್ರೆ, ಯಾರನ್ನ ಇಬ್ಬರು ವ್ಯಕ್ತಿಗಳಿಗೆ ಹೇಳಿದ್ರೆ, ಅದು ಹೋಗಿ 4 ಜನಕ್ಕೆ ಹೇಳ್ತಾರೆ. 4ರಿಂದ 8 ಆಗುತ್ತೆ, 8ರಿಂದ 12 ಆಗುತ್ತೆ, 12ರಿಂದ 24ಕ್ಕೆ ಬಂದುಬಿಡುತ್ತೆ. ಭಗವಂತ ನಿಮಗೆ ಎಲ್ಲವನ್ನೂ ಕೊಟ್ಟರು, ನಿಮ್ಮಿಂದಲೇ 4 ಜನಕ್ಕೆ ಅನ್ನ ಹಾಕುವ ಶಕ್ತಿ ಇದ್ದರು, ನೀವು ಮಾಡುವ ಕೆಲಸ ನಿಮಗೆ ಸರಿ ಅನಿಸಿದ್ದು 4 ಜನ ನಿಮ್ಮನ್ನು ಹೋಗಲಿ ಒಂದು ಉಪ್ಪರಿಗೆ ಮೇಲೆ ಕೂಡಿಸಿದ್ರು, ನೀವು ಯೋಚನೆ ಮಾಡಬೇಕು. ನಾವು 2 ಹೆಜ್ಜೆ ಮುಂದಕ್ಕೆ ಹೋದರೆ ನನ್ನನ್ನು 2 ಹೆಜ್ಜೆ ಕಾಲಿಡಿತಕ್ಕಂಥವ್ರು ನನ್ನ ಹಿಂದೆ ಇದ್ದಾರೆ ಅಂತ. ಯಾವತ್ತೂ ಒಂದು ಜವಾಬ್ದಾರಿತ್ವಂತ ಸ್ಥಾನದಲ್ಲಿರ್ತಕ್ಕಂಥವ್ರು, ಅಥವಾ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ನಾನೇನೋ ಸಾಧನೆ ಮಾಡಬೇಕು ಅನ್ನೋರು, ಇದು ಅವರಿಗೆ ಅರಿವಿಲ್ಲದಂಥ ರೀತಿ ಕಷ್ಟಗಳು ಎದುರಾಗ್ತಾ ಇರುತ್ತೆ. ಆ ಕಷ್ಟಗಳಿಂದ ಬೇಗ ಮುಕ್ತರಾಗಬೇಕಾದ್ರೆ ಒಂದಷ್ಟು ಚಿಂತನೆ ಮಾಡಬೇಕು. ಆ ಚಿಂತನೆಯ ಪರ್ವ ಹೇಗಿರಬೇಕು, ಅದರ ಬಗ್ಗೆ ನಾವು ಹೇಗೆ ಆಲೋಚನೆ ಮಾಡಬೇಕು, ಅದನ್ನು ಸರಿಯಾದ ಕ್ರಮ ಅನುಸರಿಸಬೇಕು. ಆ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಸಿಗಲಿ. ತುಂಬ ದಿನಗಳಿಂದ ಒಂದಲ್ಲ ಒಂದು ಕಡೆ ಸಮಸ್ಯೆ ಕಾಣ್ತಾ ಇದ್ದೀರಲ್ಲ, ಸಮಸ್ಯೆಗೊಂದು ಪರಿಹಾರವನ್ನು ಹುಡ್ಕೊಳ್ಳುವಂಥ ಅದೃಷ್ಟ ನಿಮ್ಮದು. 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅಕ್ಕಿ. ಉಪ್ಪು ಶಿವನಿಗೆ ಪ್ರೀತಿ, ಅಕ್ಕಿ ಚಂದ್ರ. ಆದರೆ ಈ ಉಪ್ಪು ಮತ್ತು ಅಕ್ಕಿಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಇರ್ತಕ್ಕಂಥ ಕರ್ಮಫಲ ದೂರ. ಅದಾದ ನಂತರ ನಿಮ್ಮ ಕಾರ್ಯಸಿದ್ಧಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಬೇಕು. ಶಿವಮಂತ್ರವನ್ನು ಹೇಳ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಾದಂತಹ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ನಿಮ್ಮ ತಂದೆಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ನಿಮ್ಮ ತಂದೆ ಒಂಚೂರು ಹಾಲು ಹಣ್ಣು ಹಂಪಲು ಏನೋ ಒಂದು ಕೊಟ್ಟು ಅವ್ರಿಗೆ ಆಶೀರ್ವಾದ ಪಡೀರಿ. ನಿಮ್ಮ ತಂದೆಯವರ ಮುಂದೆ ನಿಂತು ಹಸನ್ಮುಖಿತನ ನಗ್ನಗ್ತಾ ಅವರ ಕಷ್ಟಕ್ಕೆ ನೀವು ಸ್ಪಂದಿಸೋದು, ಅಥವಾ ಅವ್ರು ಹೇಳಿರೋ ಮಾತನ್ನು ಆಲಿಸ್ತಕ್ಕಂಥದ್ದು, ಅಥವಾ ಅವ್ರನ್ನ ನೀವು ಸಾಧ್ಯವಾದಷ್ಟು ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂಡಿಸಿ ಅವ್ರನ್ನ ದೇವರು ಅಂತ ಪೂಜಿಸ್ತಕ್ಕಂಥದ್ದು ಒಂದು ಮನಸ್ಸು ನಿಮಗಿದ್ದರೆ, ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗತ್ತೆ. ದೂರಬರ ಪ್ರಯಾಣ ಹೊರಡಬೇಕಾ, ಕಾರ್ಯಸಿದ್ಧಿ ಇದೆ. ವ್ಯವಹಾರಗಳು ಬದಲಾಯಿಸಬೇಕಾ, ತಾವು ಅಂದುಕೊಂಡಿದ್ದನ್ನು ಮಾಡಬಹುದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಶ್ರಮಿಸಬೇಕಾ, ಶ್ರಮಕ್ಕೆ ತಕ್ಕ ಒಂದು ಲಾಭವೂ ಇದೆ, ಪರಿಹಾರವೂ ಸಿಗುತ್ತೆ. ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮಾನಸಿಕವಾದಂತಹ ಒತ್ತಡಗಳಿರುತ್ತೆ, ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರಿಕೆ ದೊಡ್ಡದಾದಂಥ ಒಂದು ಕಡಿವಾಣ ಬೀಳುತ್ತೆ. ಯಾವತ್ತೂ ನಾನು ಅಂತಕ್ಕಂಥದ್ದು ಬರಲೇಬಾರ್ದು, ಅಹಂ ಅಂತಕ್ಕಂಥದ್ದು ಇರಬಾರ್ದು. ಈ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಹೇಳುವಂಥವ್ರು ಇದ್ದಾರಲ್ಲ, ಅಂತಹ ಮೇಧಾವಿಗಳಿಗೆ ಪೆಟ್ಟು ಬೀಳುತ್ತೆ. ಸಾಧ್ಯವಾದಷ್ಟು ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಏನಾದರೂ ಒಂದು ಧರ್ಮ ಮಾರ್ಗದಡಿ ನಡೀಬೇಕು. ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದ ಆಲೋಚನೆ ಮಾಡಬೇಕು. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಾಧ್ಯವಾದರೆ 1 ಲೋಟ ನೀರು, 2 ತುಳಸಿ ದಳ, 1 ಲೋಟ ನೀರಲ್ಲಿ 2 ತುಳಸಿ ದಳವನ್ನು ಹಾಕಿ ಮನೆ ದೇವರಿಗೊಂದು ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಜಾಗದಲ್ಲಿ ಇಟ್ಟುಬಿಡಿ. ಇಟ್ಟಂಥ ನೀರು ತುಳಸಿ ದಳವನ್ನು ಬೆಳಗಿನಿಂದ ಸಂಜೆವರೆಗೂ ಹಾಗೆ ಇರಲಿ. ಸಂಜೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂಥ ಕಾಲ, ಆಗ ತುಳಸಿ ನೀರನ್ನು ತಂದು ಪುನಃ ಅದೇ ತುಳಸಿ ಗಿಡದ ಬುಡಕ್ಕೆ ಹಾಕಿ. ಇದನ್ನು ಮಾಡೋದ್ರಿಂದ ಕೆಲವಷ್ಟು ಕರ್ಮಫಲ ದೂರ ಆಗುತ್ತೆ, ಕೆಲವು ಶತ್ರುಗಳ ಬಾಧೆ ದೂರ ಆಗುತ್ತೆ, ಮಾನಸಿಕವಾದಂತಹ ಒತ್ತಡ ದೂರ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ದಾರಿ ಆಗುತ್ತೆ, ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಯಾರು ಲಕ್ಷ್ಮಿಯ ಕೃಪೆ ಇಲ್ಲದಿರ ಒದ್ದಾಡ್ತಾ ಇದ್ದೀರಲ್ಲ, ಅಂದರೆ ಮಾಡುವಂಥ ಸಂಪಾದನೆಗೆ ಸರಿಯಾದ ವ್ಯವಸ್ಥೆ ಆಗದಿರತಕ್ಕಂಥವ್ರು ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಅದ್ಭುತವಾದ ಪರಿಹಾರ ಸಿಗುತ್ತೆ ಮತ್ತು ವಿಶೇಷವಾದಂಥ ತಂತ್ರಸಾರ. ಇದನ್ನು ನಡೆಸಿ, ಒಳ್ಳೆಯದಾಗಲಿ, ಶುಭವಾಗಲಿ.